ಇದರ ಅರ್ಥ ಪ್ರಾಮಾಣಿಕತೆ, ಅಂದರೆ ವಿಶ್ವಾಸ, ಶ್ರದ್ಧೆಯಿಂದ ಮಾಡುವಂತಹ ಕ್ರಿಯೆಯೇ ಶ್ರಾದ್ದ. ಮೃತರಾದಂತಹ ನಮ್ಮ ಪೂರ್ವಜರಿಗೆ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನ ಸಲ್ಲಿಸೋದೇ ಈ ಶ್ರಾದ್ದ. ಆ ಮೃತ ವ್ಯಕ್ತಿಗಳ ವಂಶದಲ್ಲಿ ಹುಟ್ಟಿ ಅವರಿಂದ ಪಡೆದ ಸಹಾಯ, ಹಾಗೇನೆ ಈ ಮಾನವ ದೇಹವನ್ನ ನಾವು ಪಡೆದುಕೊಂಡಿರೋದ್ರಿಂದ ಅವರಿಗೆ ಋಣ ಸಂದಾಯವನ್ನ ಮಾಡುವಂತಹ ಕ್ರಿಯೆನೇ ಶ್ರಾದ್ದ ಕ್ರಿಯೆ. ಶ್ರಾದ್ದದಲ್ಲಿ ಒಟ್ಟು 5 ಪ್ರಕಾರಗಳಿವೆ. ಸಪಂಡೀಕರಣ ಶ್ರಾದ್ದ, ಇದು ಮರಣದ 12ನೇ ದಿನದಲ್ಲಿ ಪಿಂಡದಲ್ಲಿ ಕಾಮ ಮತ್ತು ಕಾಲ ಎಂಬ ದೇವತೆಗಳು ಪ್ರವೇಶವನ್ನ ಮಾಡ್ತಾರೆ. 2ನೇದು ನಾಂದಿ ಶ್ರಾದ್ದ, ಇದು ಮಂಗಳ ಕಾರ್ಯದಲ್ಲಿ ಹಿರಿಯರ ಸ್ಮರಣೆಯಲ್ಲಿ ಮಾಡುವಂತಹ ಶ್ರಾದ್ದ. ಸತ್ಯ ಮತ್ತು ವಸುದೇವತೆಗಳು ಇಲ್ಲಿರ್ತಾರೆ. 3ನೇದು ಇಷ್ಟ ಶ್ರಾದ್ದ, ಜ್ಞಾನಿಗಳು ಯತಿಗಳು ಬಂದಾಗ ಪಿತೃಗಳು ಉದ್ದೇಶವಾಗಿ ಮಾಡುವಂತಹ ಶ್ರಾದ್ದ. ಕ್ರತು ಮತ್ತು ದಕ್ಷ ಇದರ ದೇವತೆಗಳು. ನೈಮಿತ್ತಿಕ ಶ್ರಾದ್ದ